ತಮ್ಮಂದು ಮತ್ತು ಸಂಜೀವಿನಿದ ಹಲ್ದಿ ಫಂಕ್ಷನ್ ನಡೆದೈತಿ. ಇಲ್ಲೇ ಫಸ್ಟ್ ಸರ್ವೇಶ್ ಅವರು ಮತ್ತು ನಾನು ಹಚ್ಲಿಕ್ಕತ್ತೇವಿ. ಸಂಪ್ರದಾಯ ಏನಿರ್ತೈತಲ್ಲ ಅದನ್ನು ನಾವು ಸ್ಟಾರ್ಟ್ ಮಾಡತ್ತೇವಿ. ಯಾಕಂದರೆ ಸರ್ವೇಶ್ ಅವ್ರಿಗೆ ಹೆಸರಿಗೆನ ಬಲ ಬಂದಿತ್ತು. ಹೀಗಾಗಿ ಇಲ್ಲಿ ನಾವು ಹಲ್ದಿನ ಹೋಲಿ ಥರ ಸೆಲೆಬ್ರೇಟ್ ಮಾಡ್ತೇವೆ. ಹಿಂಗಾಗಿ ಎಲ್ಲರ ಕೈಯೊಳಗೂ ಹಲ್ದಿ, ಎಲ್ಲರೂ ಒಬ್ರಿಗೊಬ್ರು ಬಣ್ಣ ಬಡ್ದಾಡಕತ್ತಿದ್ರು, ಬಣ್ಣದ ಥರ ಹಲ್ದಿ ಬಡ್ದಾಡಕತ್ತಿದ್ರು. ಹಿಂಗಾಗಿ ಕೈಯೆಲ್ಲ ಹಳದಿ ಆಗಿತ್ತನ್ನಂತ ಯಾರೂ ಫೋನ ತೆಗಿಲಿಲ್ಲ. ಹಿಂಗಾಗಿ ಭಾಳಷ್ಟು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಬಟ್ ಮೇನ್ ಮ್ಯಾರೇಜ್ ವಿಡಿಯೋ ಫುಟೇಜ್ ಒಳಗೆ ಬರ್ತಾವ, ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಆರ್ಯವರ ನಿಮ್ಗೆ ಹೆಂಗೆ ಅನಿಸಿತ್ತು? ಇದು ನನಗೆ ಒಂದು ಸ್ವಲ್ಪ ಫಸ್ಟ್ ಟೈಮ್ ಅಂದರೆ ನನ್ನ ಮದುವೆಲಿ ನೋಡಿದ್ದು. ಬಟ್ ನನ್ನ ಮದುವೆಲಿ ಇನ್ನೂ ಸೂಪರಾಗಿತ್ತು. ಇದು ಚೆನ್ನಾಗಿ ಕಾಣಿಸ್ತು. ಬಟ್ ಇನ್ನೂ ಜಾಸ್ತಿ ಕ್ಯಾಪ್ಚರ್ ಮಾಡಬೇಕಿತ್ತು. ಅಂದರೆ ಎಲ್ಲರದ್ದು ಕೈಯೆಲ್ಲ ಹಳದಿ ಆದ್ದರಿಂದ ಯಾರೂ ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಮದುವೆ ಫೋಟೋಸಲ್ಲಿ ಕ್ಯಾಮ್ರಾಮನ್ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ಬರೋದು ಇನ್ನೂ ಲೇಟು. ಅದರಿಂದ ನಾವು ನಮ್ಮ ಹತ್ರ ಇತ್ತಲ್ಲ, ನಮ್ಮ ಹತ್ರ ಇರೋದು ಒಂದು ಸ್ವಲ್ಪ ಹಾಕೋದು. ಅದು ಬಂದಮೇಲೆ ನಿಮ್ಮ ಹತ್ರ ಖಂಡಿತ ಅದನ್ನು ಶೇರ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಹುಡುಗ ಹುಡುಗಿದು ನಮ್ಗಿಂತ ಹೆಚ್ಚಾಗಿ ಅವರೇ ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಿದ್ರು. ಅದಾದಮೇಲೆ ಏನೋ ಶಾಸ್ತ್ರ ಅನಿಸುತ್ತೆ, ನನ್ನ ಹೆಸ್ರು ಬಲ ಬಂದಿಂದ ನಾನು ಹೋಗ್ಬಿಟ್ಟು ಹುಡುಗಿಗೆ ಅರ್ಶಿನ ಹಚ್ಚಿ ಪೂರ ಅರ್ಶಿನ ಎಲ್ಲ ಹಚ್ಬಿಟ್ಟು ಅವ್ರ ಜೊತೆ ಫೋಟೋನು ತೆಗೆದ್ವಿ. ಸ್ವಲ್ಪ ಒಂದು ಖುಷಿ, ಹ್ಯಾಪಿನೆಸ್, ಒಂದು ನಮ್ಮ ಮನೆ ಮದುವೆ ಅದರಿಂದ ಒಂದು ಸ್ವಲ್ಪ ಮೆಮೊರಬಲ್ ಆಗಿ ತುಂಬ ಖುಷಿಯಾಗಿತ್ತು. ಮಾತ್ರ ಎಂಜಾಯ್ಮೆಂಟ್ ಸಕ್ಕತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಇನ್ನು ರತ್ನಂತೂ ಕೇಳಂಗಿಲ್ಲ. ಒಂದು ಕಡೆ 10 ಸೆಕೆಂಡು ಹುಡುಕ್ಬೇಕಿತ್ತು. ಒಂದು ಅವ್ಳು ನಾನು ಹುಡುಕ್ತಿದ್ದು, ಇಲ್ಲ ಅಂದರೆ ನಾನು ಅವ್ಳು ಹುಡುಕ್ತಿದ್ದೆ. ಯಾವುದಾದ್ರು ಶಾಸ್ತ್ರ ಬಂದರೆ ನಂಗೆ ಫೋನ್ ಹೊಡಿಯೋದು, ಎಲ್ಲಿದೆಯಾ ಅಂತ. ನಾನು ಅಗಸ್ಟಿನ ಕರ್ಕೊಂಡು ಸುಮ್ಮನೆ ಎಲ್ಲ ಕಡೆ ಓಡಾಡ್ತಿದ್ದೆ. ಓವರಾಲಾಗಂತೂ ಚಿಂದಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಮದುವೆ ಅಂತೂ ಮಸ್ತಾಗಿತ್ತು.